ರಂಜಾನ್ ಮುಸ್ಲಿಂ ಸಮುದಾಯದ ಅತ್ಯಂತ ಪವಿತ್ರ ತಿಂಗಳು. ಈ ತಿಂಗಳು ಆತ್ಮಶುದ್ಧಿ, ಶಾಂತಿ ಮತ್ತು ಸಹನೆಯ ಸಂಕೇತವಾಗಿದೆ. ಇಸ್ಲಾಂ ಕ್ಯಾಲೆಂಡರ್ನ 9ನೇ ತಿಂಗಳಾದ ರಂಜಾನ್ ಉಪವಾಸದ ಮೂಲಕ ಆತ್ಮಶಕ್ತಿಯನ್ನ ಹೆಚ್ಚಿಸುವ ಕಾಲ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಸಮಸ್ತ ನಾಗರಿಕರಿಗೆ ರಂಜಾನ್ ಹಬ್ಬದ ಈದ್ ಉಲ್ ಫಿತರ್ ಹಬ್ಬದ ಶುಭಾಶಯವನ್ನು ಕೋರುತ್ತಾ, ಈ ರಂಜಾನ್ ಹಬ್ಬದಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಎಲ್ಲರೂ ಮಸೀದಿಯಲ್ಲಿ ಉಪವಾಸ ಆಚರಣೆ ಮಾಡಿರುವಂಥ ಎಲ್ಲರಿಗೂ ಕೂಡ ಇಫ್ತಿಯಾರ್ ಒಂದು ಕೂಟವನ್ನು ಕೂಡ ಆಚರಣೆ ಮಾಡಿರ್ತೀವಿ. ಅದೇ ರೀತಿಯಲ್ಲಿ ಕಡು ಬಡವರು ಏನಿರ್ತಾರೆ, ಅವರಿಗೆ ಇದೆಲ್ಲ ಸಹಾಯ ಮಾಡುವ ಒಂದು ಅಭಯಹಸ್ತವನ್ನು ಕೂಡ ಎಲ್ಲರೂ ಕೂಡ ಮಾಡಬೇಕಾಗಿರುತ್ತದೆ. ಇದನ್ನು ಕಡುಬಡವರನ್ನು ಗುರುತಿಸಿ ಇದೆಲ್ಲ ಅವರಿಗೆ ಕಿಟ್ ಕೊಡುವ ಒಂದು ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಬೆಳಗ್ಗೆ ಸೂರ್ಯೋದಯಕ್ಕೂ ಮುನ್ನ ಸಹರಿ ಸೇವಿಸಿ ಸೂರ್ಯಾಸ್ತದ ನಂತರ ಇಫ್ತಾರ್ ಮೂಲಕ ಉಪವಾಸ ಮುಗಿಸುವುದು ರಂಜಾನ್ನ ಮುಖ್ಯ ಆಚರಣೆ. ದಿನಪೂರ್ತಿ ಆಹಾರ ಮತ್ತು ನೀರನ್ನ ತ್ಯಜಿಸುವುದರ ಮೂಲಕ ಮಾನವನು ತನ್ನ ಆಸೆ ಆಕಾಂಕ್ಷೆಗಳನ್ನು ನಿಯಂತ್ರಿಸಲು ಕಲಿಯುತ್ತಾನೆ. ಈ ಹಬ್ಬದಲ್ಲಿ ಇಡೀ ತಿಂಗಳು ಅಂದರೆ 30 ದಿವಸ ನಾವು ಉಪವಾಸವನ್ನು ಆಚರಣೆ ಮಾಡುತ್ತೀವಿ. ಉಪವಾಸ ಅಂತ ಹೇಳಿದರೆ, ಬೆಳಿಗ್ಗೆ ಸೂರ್ಯ ಹುಟ್ಟುವ ಮುಂಚೆ ನಾವು ಏನಾದರೂ ಸ್ವಲ್ಪ ತಿಂದು ಅದರ ನಂತರ ಮುಳುಗುವ ಸಮಯದಲ್ಲಿ ನಾವು ನಮ್ಮ ಉಪವಾಸ ವ್ರತವನ್ನು ಮುಗಿಸುತ್ತೀವಿ. ಇದರಲ್ಲಿ ನಾವು ನೀರನ್ನು ಸಹ ನಾವು ಕುಡಿಯುವುದಿಲ್ಲ. ಏಕಂತ ಹೇಳಿದರೆ, ಇದರಲ್ಲಿ ಒಂದು ಸಂದೇಶವಿದೆ. ಏನು ಸಂದೇಶ? ಇದರಲ್ಲಿ ಬಡವರು ಹೇಗೆ ಹೊಟ್ಟೆಗಿಲ್ಲದೆ ಇದ್ದರೆ ಉಪವಾಸ ಇರ್ತಾರೆ, ಅದನ್ನು ಶ್ರೀಮಂತರು ಸಹ ಅನುಭವ ಪಡಿಬೇಕು ಅನ್ನೋ ಒಂದು ದೊಡ್ಡ ಸಂದೇಶ. ಜೊತೆಗೆ ಬರೀ ಉಪವಾಸ ಅಂತ ಹೇಳಿದರೆ ಬರೀ ಹೊಟ್ಟೆಗೆ ಮಾತ್ರ ಇಲ್ಲ ಅಂತ ಹೇಳಿಯಲ್ಲ, ನಮ್ಮ ಡೈಲಿ ಲೈಫಲ್ಲಿ ಆಗಿರುವಂತಹ ಅನಾಚಾರಗಳನ್ನು ಕಂಟ್ರೋಲ್ ಮಾಡುವಂಥದ್ದು, ಮತ್ತು ನಮ್ಮ ನೋಟದಲ್ಲಿ ನಮ್ಮ ಮಾತಿನಲ್ಲಿ ನಾವು ಒಳ್ಳೆಯ ವಿಚಾರಗಳನ್ನೇ ನಾವು ಕೇಳಬೇಕು ಅನ್ನುವಂತಹ ಒಂದು ಬಿಲೀವ್ ಸಿಸ್ಟಮನ್ನು ಬೆಳೆಸ್ಕೊಳ್ಳುವಂಥದ್ದು, ಇದು ರೂಢಿ ಆಗುವಸ್ಕೋಸ್ಕರ ಒಂದು ತಿಂಗಳು ಇರುತ್ತೆ. ಜೊತೆಗೆ ನಮ್ಮ ಬಡವರು ಏನಿದ್ದಾರೆ ನಮ್ಮಲ್ಲಿ, ಅವರಿಗೆ ನಾವು ಝಕಾತ್ ಅನ್ನುವುದು ಕಡ್ಡಾಯವಾಗಿದೆ. ಈ ಝಕಾತ್ ಅಂತ ಹೇಳಿದರೆ 40 ನಮ್ಮ ಒಂದು ಟೋಟಲ್ ಇಯರ್ಲಿ ಇನ್ಕಮ್ ಇದೆ, ಅದರಲ್ಲಿ 40ನೇ 1 ಭಾಗ ಅಂದರೆ 1 ಲಕ್ಷ ಇನ್ಕಮ್ ಇದ್ದರೆ ಅದರಲ್ಲಿ 2.5% ಏನಿದೆ ಅದು ಕಡು ಬಡವರಿಗೆ ಕೊಡುವಂಥದ್ದು. ಇದು ಕಡ್ಡಾಯ ಧರ್ಮವಾಗಿರುತ್ತದೆ. ಈ ಪವಿತ್ರ ತಿಂಗಳಲ್ಲಿ ಮುಸ್ಲಿಂ ಸಮುದಾಯದವರು ಹೆಚ್ಚಿನ ಸಮಯವನ್ನ ಪ್ರಾರ್ಥನೆಗೆ ಮೀಸಲಿಡ್ತಾರೆ. ಮಸೀದಿಗಳಲ್ಲಿ ವಿಶೇಷ ನಮಾಜ್ಗಳು ನಡೆಯುತ್ತೆ. ಕುರಾನ್ ಪಠಣಕ್ಕೆ ವಿಶೇಷ ಮಹತ್ವ ನೀಡಲಾಗುತ್ತೆ. ದಾನ ಧರ್ಮಗಳು, ಬಡವರಿಗೆ ಸಹಾಯ ಮಾಡುವುದು ಈ ಸಮಯದ ಪ್ರಮುಖ ಅಂಶವಾಗಿದೆ. ರಂಜಾನ್ ಅಂತ್ಯದತ್ತ ಚಂದ್ರ ದರ್ಶನವಾದ ನಂತರ ವಿಶ್ವದಾದ್ಯಂತ ಮುಸ್ಲಿಮರು ಸಂತೋಷದಿಂದ ಈದ್ ಉಲ್ ಫಿತ್ರ್ ಹಬ್ಬವನ್ನು ಆಚರಿಸುತ್ತಾರೆ. ಇದು ಉಪವಾಸದ ಯಶಸ್ವಿ ಪೂರ್ಣತೆಗೆ ಸಂಕೇತವಾಗಿದೆ. ನಮ್ಮಲ್ಲಿ ಇರುವಂತಹ ಬಡವರನ್ನು ಹುಡುಕಿ ನಾವು ಅವರ ಮನೆಗೆ ಹೋಗಿ ಅವರನ್ನು ನಾವು ಹಣ ಅಥವಾ ರೇಷನನ್ನು ಕೊಡುವಂತಹ ಕೆಲಸಗಳನ್ನು ಈ ರಂಜಾನಲ್ಲಿ ಮಾಡ್ತೀವಿ. ಜೊತೆಗೆ ಹಬ್ಬದಲ್ಲಿ ನಾವು ಎಲ್ಲರೂ ಸಹ ಸೇರಿಕೊಳ್ತೀವಿ. ಎಲ್ಲ ಮಸೀದಿಗೆ ಬರ್ತಾರೆ. ಬಂದು 5 ಹೊತ್ತು ಸಹ ಎಲ್ಲರೂ ಯಾವುದೇ ಬ್ಯುಸಿ ಇದ್ದರೂ ಆ ಬ್ಯುಸಿ ಶೆಡ್ಯೂಲನ್ನು ಸೈಡಿಗಿಟ್ಟು ನಮಾಜನ್ನು ಮಾಡುತ್ತಾರೆ. ಇಫ್ತಿಯಾರಿ ಅಂತ ಹೇಳಿದರೆ ನಮ್ಮ ಉಪವಾಸ ಬಿಡುವಂತಹ ಟೈಮಿನಲ್ಲಿ ಮಸೀದಿಯ ವರಂಡದಲ್ಲಿ ಅದಕ್ಕೆ ವ್ಯವಸ್ಥೆಗಳನ್ನು ಮಾಡಿರುತ್ತೇವೆ. ಈ ಹಬ್ಬದ ಸಂದರ್ಭದಲ್ಲಿ ಹೊಸ ಬಟ್ಟೆ ಧರಿಸುವುದು, ಮಿಠಾಯಿ ಹಂಚಿಕೊಳ್ಳುವುದು, ಕುಟುಂಬದವರೊಂದಿಗೆ ಸಮಯ ಕಳೆಯುವುದು ಈ ಹಬ್ಬದ ವಿಶೇಷತೆಗಳು. ಝಕಾತ್ ಮತ್ತು ಫಿತ್ರಾ ಮೂಲಕ ಬಡವರಿಗೆ ಸಹಾಯ ಮಾಡುವುದರಿಂದ ಸಮಾಜದಲ್ಲಿ ಸಮಾನತೆ ಮತ್ತು ಪ್ರೀತಿ ಹೆಚ್ಚುತ್ತೆ. ಸಮಾಜದಲ್ಲಿ ಹೇಗೆ ಬದುಕಬೇಕೆಂದು ತಿಳಿಸ್ತೇವೆ. ಸಮಾಜದಲ್ಲಿ ಒಳ್ಳೆಯ ನಾಗರಿಕರಾಗಿ ಬೆಳಿಬೇಕಾದ್ರೆ ಇಂಥ ಒಂದು ಆಚರಣೆಗಳು ಅವಶ್ಯಕತೆ ಇದೆ. ಆದ್ದರಿಂದ ಎಲ್ಲರಿಗೂ ನಾನು ನಮ್ಮ ತೀರ್ಥಹಳ್ಳಿಯ ಜಮಾತ್ ಪರವಾಗಿ ಮತ್ತು ಮುಸ್ಲಿಂ ಬಾಂಧವರ ಪರವಾಗಿ ಈದ್ ಉಲ್ ಫಿತರ್ ಹಬ್ಬದ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ನಾನು 2 ಮಾತು ಮುಗಿಸ್ತೀನಿ. ಒಟ್ಟಾರೆ ರಂಜಾನ್ ಹಬ್ಬವು ಕೇವಲ ಉಪವಾಸವಲ್ಲ, ಅದು ಮಾನವೀಯ ಮೌಲ್ಯಗಳನ್ನು ಉತ್ತೇಜಿಸುವ, ಸಹನೆ, ದಯೆ ಮತ್ತು ಸೌಹಾರ್ದತೆಯನ್ನ ಬಲಪಡಿಸುವ ಒಂದು ಪವಿತ್ರ ಕಾಲವಾಗಿದೆ. ಪ್ರತಿದಿನ ಹಣ್ಣು ಹಂಪಲು ಇಟ್ಟು ಆ ಒಂದು ಇಫ್ತಿಯಾರಿಯನ್ನು ನಾವು ಬಹಳ ಉತ್ತಮ ರೀತಿಯಲ್ಲಿ ಸುಮಾರು 300ರಿಂದ 400 ಜನ ಸೇರಿ ನಾವು ಇಫ್ತಿಯಾರಿಯನ್ನು ಮಾಡುವಂಥದ್ದಿರುತ್ತೆ. ಅದರ ನಂತರ ರಾತ್ರಿ ನಮಾಜ್ ಸಹ ನಮಗೆ ಎಕ್ಸ್ಟ್ರಾ ಇರುತ್ತೆ. ನಾವು ರಾತ್ರಿಯಲ್ಲೂ ಸಹ ಇಶಾ ನಮಾಜನ್ನು ಮಾಡಿದ ನಂತರ ತರಾವಿ ಅಂತ ಹೇಳಿ ನಮಾಜ್ ಮಾಡ್ತೀವಿ. ಒಂದು ದಿನದಲ್ಲಿ ಎಷ್ಟು ನಾವು ದೇವರನ್ನು ನಾವು ನೆನೆಸಬೇಕು ಅಷ್ಟನ್ನು ನಾವು ನೆನೆಸುತ್ತಾ ಕೆಟ್ಟ ಕರ್ಮಗಳನ್ನೆಲ್ಲ ಸೈಡಿಗಿಟ್ಟು ಒಳ್ಳೆಯ ಕರ್ಮಗಳನ್ನು ಮಾಡುತ್ತಾ
ಈ ಒಂದು ತಿಂಗಳನ್ನು ನಾವು ಏನು ಆಚರಣೆ ಮಾಡ್ತೀವಿ. ಅದರ ನಂತರ ಈ ಹಬ್ಬವನ್ನು ನಾವು ಒಳ್ಳೆಯ ರೀತಿಯಲ್ಲಿ ಎಲ್ಲ ಸೇರಿಕೊಂಡು ಇಡೀ ತಾಲೂಕಿನ ಜನ ಒಂದೇ ಕಡೆ ಸೇರಿಕೊಂಡು ಈದ್ಗಾ ಮೈದಾನದಲ್ಲಿ ನಾವು ಮಾಡುವಂಥದ್ದು ಇದೊಂದು ವಿಶೇಷವಾದಂತಹ ಒಂದು ಸಂಭ್ರಮಾಚರಣೆ. ಈ ಸಂಭ್ರಮಾಚರಣೆ ನಮಗೆ ವರ್ಷಕ್ಕೆ ಬರೀ 2 ಸಲ ಮಾತ್ರ ಸಿಗುವಂಥದ್ದು. ಹಾಗಾಗಿ ನಾವು ಈ ಸಂಭ್ರಮಾಚರಣೆಯನ್ನು ಬಹಳ ಅದ್ಧೂರಿಯಾಗಿ ನಡೆಸುತ್ತೇವೆ.